ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ನಿಮಗೆ ಟೆಂಪಲ್ ಶೈಲಿಯ ಸಾರು ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೇನೆ. ಟೆಂಪಲ್ ಶೈಲಿಯ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡಿ ಬರುವ. ಇದಕ್ಕೆ ಬೇಕಾಗುವ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಈ ಸ್ಪೂನಲ್ಲಿ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 2 ಟೀ ಸ್ಪೂನಷ್ಟು ಜೀರಿಗೆ, ಒಂದು 5 ಕೆಂಪು ಮೆಣಸು, ಸ್ವಲ್ಪ ಮೆಂತೆ ಕಾಳು ಹಾಗೂ 1 ಎಸಳು ಕರಿಬೇವಿನ ಸೊಪ್ಪು, ಇಷ್ಟನ್ನ ತೊಗೊಂಡಿದ್ದೇನೆ. ಈಗ ಈ ಮಸಾಲೆಯನ್ನು ನಾವಿಲ್ಲಿ ರೋಸ್ಟ್ ಮಾಡಿ ತಗೊಳ್ಬೇಕು. ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೆ, ಇದಕ್ಕೆ ನಾನು ಮೊದಲಿಗೆ ಮೆಣಸು ಹುರಿದು ತಗೊಳ್ತೇನೆ. ನೋಡಿ, ಮೆಣಸು ಉಬ್ಬಿ ಬಂದಮೇಲೆ ಅದನ್ನು ಸಪ್ರೇಟಾಗಿ ತೆಗೆಯುವ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಕಾಳನ್ನು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ, ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಆದಮೇಲೆ ಜೀರಿಗೆಯನ್ನು ಆ್ಯಡ್ ಮಾಡಿ. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಮೆಣಸಾದ್ಮೇಲೆ ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇಲ್ಲಿ ಜೀರಿಗೆ ಕೂಡ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ಇದಕ್ಕೆ ಮೆಂತೆಕಾಳು ಹಾಕಿ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡುವ. ಮೆಂತೆಕಾಳು ಹಾಕಿದ್ಮೇಲೆ ತುಂಬ ಹೊತ್ತು ಇಡಬೇಡಿ, ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದರೆ ಸಾಕು, ಕಪ್ಪಾಗಬಾರ್ದು ಮೆಂತೆಕಾಳು. ಈಗ ಇದೆಲ್ಲವನ್ನು ನಾನು ಕುಟ್ಟಣಿಗೆಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತೇನೆ. ನಿಮ್ಮ ಹತ್ರ ಇಲ್ಲ ಆದರೆ ಕುಟ್ಟಣಿಗೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು. ಚೆನ್ನಾಗಿ ಕ್ರಷ್ ಮಾಡ್ತೇನೆ. ನೋಡಿ, ಈಗ ರೆಡಿಯಾಗಿದೆ, ಚೆನ್ನಾಗಿ ಕ್ರಷ್ ಆಗಿದೆ ನೋಡ್ಬೋದು. ಇವಾಗ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ತಗೊಳ್ತೇನೆ. ಈಗ ಕುಟ್ಟಣಿಗೆ ತೊಳೆದ ನೀರನ್ನು ನಾನು ಬಿಸಾಡೋದಿಲ್ಲ, ಆಯಿತಾ? ಅದನ್ನು ಇಡ್ತೇನೆ. ಆಮೇಲೆ ನೀರು ಆ್ಯಡ್ ಮಾಡುವ ಟೈಮಿಗೆ ನಾನು ಈ ನೀರನ್ನೇ ಹಾಕ್ತೇನೆ. ಇವಾಗ ಪೌಡರ್ ರೆಡಿಯಾಗಿದೆ ನೋಡಿ. ಇವಾಗ ನಾನು ಒಂದು ಬಾಣಲೆಗೆ ತೊಗರಿ ಬೇಳೆಯನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೇನೆ ಅಷ್ಟೇ. ಇವಾಗ ಇದನ್ನು ಕೂಡ ನಮಗೆ ಸಪ್ರೇಟಾಗಿ ಬೇಯಿಸಲಿಕ್ಕೆ ಉಂಟು. ಇಲ್ಲಿ ನಾನು 2 ದೊಡ್ಡ ಟೊಮೆಟೊ, 4 ಹಸಿಮೆಣಸು ಹಾಗೂ ಒಂದು ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಟೊಮೆಟೊ ಸಣ್ಣದಾಗಿ ಚಾಪ್ ಮಾಡಿ ತಗೊಳ್ತಾ ಇದ್ದೇನೆ. ಮೆಣಸನ್ನು ಜಸ್ಟ್ ನಾನು ಎರಡು ಪೀಸಾಗಿ ಕಟ್ ಮಾಡಿ ತಗೊಳ್ತೇನೆ ಅಷ್ಟೇ. ಹಾಗೂ ಶುಂಠಿಯನ್ನು ಸಣ್ಣಗೆ ಚಾಪ್ ಮಾಡ್ತೇನೆ. ಇವಾಗ ಇಲ್ಲಿ ನಾನು ಮಣ್ಣಿನ ಪಾಟನ್ನು ತಗೊಂಡಿದ್ದೇನೆ. ಇದಕ್ಕೆ ಟೊಮೆಟೊ ಹಾಗೂ ಕಾಯಿ ಮೆಣಸನ್ನು ಹಾಕಿ, ಅದಕ್ಕೆ ನೀರನ್ನು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಇವಾಗ ಒಂದು ಪ್ಲೇಟಿಗೆ ನಾನು ಹುಳಿಯನ್ನು ತಗೊಂಡಿದ್ದೇನೆ. ಹುಳಿಗೆ ನೀರು ಹಾಕಿ ಅದನ್ನು ಹಿಂಡಿ ಒಂದು ಸ್ವಲ್ಪ ಹೊತ್ತು ಇಡುವ. ಆಮೇಲೆ ಇದಕ್ಕೆ ಆ್ಯಡ್ ಮಾಡುವ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡ ಶುಂಠಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೂ ಇದು ಚೆನ್ನಾಗಿ ಬಾಯ್ಲ್ ಆಗುವವರೆಗೆ ಸ್ವಲ್ಪ ಹೊತ್ತು ಬೇಯಿಸುವ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಈಗ ಹುಳಿ ನೀರನ್ನು ಹಾಕ್ತಾ ಇದ್ದೇನೆ. ಇವಾಗ ಇಲ್ಲಿ ತೊಗರಿಬೇಳೆ ನೋಡ್ಬೋದು ನೀವು, ಚೆನ್ನಾಗಿ ಮ್ಯಾಶ್ ಆಗೋ ತನಕ ನಾನು ಬಾಯ್ಲ್ ಮಾಡಲಿಲ್ಲ, ತಿನ್ನಲಿಕ್ಕೆ ಸಿಗಬೇಕು ನನಗೆ, ಆ ರೀತಿ ಬಾಯ್ಲ್ ಮಾಡಿದ್ದೇನೆ. ಸಾಫ್ಟ್ ಆಗೋ ತನಕ ಬಾಯ್ಲ್ ಮಾಡಿದ್ದೇನೆ. ಹಾಗೂ ಈಗ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಈ ಪೌಡರ್ ನೋಡಿ, ಆಗ ನಾವು ಕುಟ್ಟಿ ರೆಡಿ ಮಾಡಿಕೊಂಡ ಆ ಪೌಡರ್, ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನಮಗೆ ಟೆಂಪಲ್ ಸ್ಟೈಲ್ ಟೇಸ್ಟ್ ಬರೋದೇ ಈ ಮಸಾಲೆ ಪೌಡರಿಂದ. ಹಾಗಾಗಿ ನಾವು ಶಾಪಿಂದ ತಂದ ಪೌಡರ್ ಹಾಕೋದಕ್ಕಿಂತ ಈ ರೀತಿ ಮಾಡಿದರೆ ಸೇಮ್ ಟೆಂಪಲ್ ಟೇಸ್ಟೇ ಕೊಡುತ್ತೆ ನಮಗೆ. ಟ್ರೈ ಮಾಡಿ ನೀವು ಕೂಡ. ಇವಾಗ ನಾನಿಲ್ಲಿ 2 ಟೀ ಸ್ಪೂನಷ್ಟು
ಬೆಲ್ಲ ತೊಗೊಂಡು ಇದಕ್ಕೆ ಹಾಕಿದ್ದೇನೆ. ಒಂದು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ, ನಾನು 2 ಟೀ ಸ್ಪೂನ್ ಹಾಕಿದ್ದೇನೆ. ಮತ್ತು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ನಿಮಗೆ. ಸ್ವಲ್ಪ ಉಪ್ಪನ್ನು ಹಾಕಿ ಇದೊಂದು ಸ್ವಲ್ಪ ಹೊತ್ತು ಕುದಿ ಬರಲಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಇಡ್ತಾ ಇದ್ದೇನೆ ನಾನು. ಮೊದಲು ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ. ಇವಾಗ ಸಾಸಿವೆಯನ್ನು ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ. ಆದಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ, ಹಾಗೂ ಸ್ವಲ್ಪ ಹಿಂಗ್. ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೂ ಒಂದು ಮೆಣಸನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕುವ. ಈಗ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೆಂಪಲ್ ಶೈಲಿಯ ಸಾರು ರೆಡಿ. ನೀವು ಕೂಡ ಒಂದ್ಸಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮತ್ತೆ ನೀವೇ ಮಾಡಿ ತಿಂತೀರಾ. ಇದಕ್ಕೆ ವೈಟ್ ರೈಸ್ ಇದ್ದರೆ ಇನ್ನೂ ಚೆನ್ನಾಗಿ ಆಗ್ತದೆ ಆಯಿತಾ. ಇವತ್ತು ನಾವು ಬಾಯ್ಲ್ಡ್ ರೈಸೇ ಮಾಡಿರೋದ್ರಿಂದ ಅದರಲ್ಲೇ ತೊಗೊಳ್ತಾ ಇದ್ದೇವೆ. ಆದರೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.